ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಚಿವ ಸಂಪುಟ ವಿಸ್ತರಣೆಗೆ ಡಿಕೆ ಶಿವಕುಮಾರ್ ಒಂದಷ್ಟು ಕಸರತ್ತನ್ನು ನಡೆಸ್ತಾ ಇದ್ದಾರೆ. ಹೈಕಮಾಂಡ್ ಈ ಮಟ್ಟದಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥ ಕುತೂಹಲ ಖಂಡಿತವಾಗ್ಲೂ ಇದ್ದೇ ಇದೆ. ಯಾಕಂದರೆ ಅಳದು ತೂಗಿ ಇರುವಂಥ ಅವಧಿಯಲ್ಲಿ ಸಮರ್ಥರನ್ನ ಸಚಿವ ಸ್ಥಾನದಲ್ಲಿ ಕೂರಿಸಿದ್ರೆ ರಾಜ್ಯದ ಅಭಿವೃದ್ಧಿ ಅನ್ನೋದೊಂದು ಮಟ್ಟಕ್ಕೆ ಹೋಗುತ್ತೆ. ಮುಂದಿನ 2028ರಲ್ಲಿ ಏನಾದರೂ ಅಂದುಕೊಂಡಂತೆ ಅಂದರೆ ಡಿ ಕೆ ಶಿವಕುಮಾರ್ ಸೇರಿದ ಹಾಗೆ ಕಾಂಗ್ರೆಸ್ನ ಬಹುತೇಕ ನಾಯಕರು ಹೇಳಿದ ಹಾಗೆ ಕಾಂಗ್ರೆಸ್ಸೇ ಬರೋದಕ್ಕೆ ಸಾಧ್ಯ ಆಗುತ್ತೆ. ಸರಿಯಾದಂಥ ಆಯ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ, ಇಲಾಖೆಗಳು ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸಲಿಲ್ಲ ಅನ್ನೋದಾದರೆ ಕಷ್ಟ ಸಾಧ್ಯ. ಸೊ ಆ ನಿಟ್ಟಿನಲ್ಲಿ ದೆಹಲಿ ವರಿಷ್ಠರ ಜೊತೆ ಮೀಟಿಂಗ್ ಮೇಲೆ ಮೀಟಿಂಗ್. ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನೀಡುವ ಪಟ್ಟಿಯನ್ನು ಹಿಡ್ಕೊಂಡು ಹೈಕಮಾಂಡ್ ಒಂದು ಹಂತದ ಚರ್ಚೆಯನ್ನು ನಡೆಸುತ್ತೆ. ಅದರಲ್ಲಿ ಒಂದು ಫೈನಲ್ ಔಟ್ಪುಟ್ ಏನು ಬರುತ್ತೆ ಅದು ರಾಹುಲ್ ಗಾಂಧಿ ಅವರ ಚರ್ಚೆಗೆ ಹೋಗುತ್ತೆ. ಆಮೇಲೆ ಫೈನಲ್ ಪಟ್ಟಿ ಬರುತ್ತೆ. ನಾಳೆ ಸಂಜೆ ಒಳಗೆ ಒಂದು ಕ್ಲಾರಿಟಿ ಡೆಫಿನೆಟ್ಲಿ ಸಿಗುತ್ತೆ. ಇವತ್ತು ದಿನಾಂಕ ಆಗಲೇ 16, 17ನೇ ತಾರೀಕು ಈವ್ನಿಂಗ್ ಸಿಕ್ಕಿದ್ರೆ 20ನೇ ತಾರೀಕು ಒಳಗೆ ಬಹುತೇಕ ಫೈನಲ್ ಅಂತಾನೆ ಹೇಳಬಹುದು. ಹಾಗಾದರೆ ಸಂಭಾವ್ಯರ ಪಟ್ಟಿಯಲ್ಲಿ ಯಾರು ಆಯ್ಕೆ ಆಗಬಹುದು? ಈಗ ಒಂದು ಕ್ಷೇತ್ರ ತಗೊಂಡ್ರು ಕೂಡ ಅವರ ಅನ್ನುವಂಥ ಸಹಜ ಪ್ರಶ್ನೆ. ಈಗ ಬಾಗಲಕೋಟೆ ಅಂತ ನಾವು ತಗೊಳ್ಳೋದಾದರೆ ವಿಜಯಾನಂದ ಕಾಶಪ್ಪನವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. RB ತಿಮ್ಮಾಪುರವರು ಈ ಕಳೆದ 3 ವರ್ಷಗಳಲ್ಲಿ ಅಬಕಾರಿ ಇಲಾಖೆಯನ್ನು ನಿಭಾಯಿಸಿದ್ದಾರೆ. ಒಂದಷ್ಟು ಆದಾಯವನ್ನು ತಂದುಕೊಟ್ಟಿದ್ದಾರೆ. ಕೊಟ್ಟಿರುವಂಥ ಟಾಸ್ಕನ್ನು ಡೆಫಿನೆಟ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಸೊ ಹಿರಿಯರು RB ತಿಮ್ಮಾಪುರ ಅವ್ರನ್ನೇ ಕಂಟಿನ್ಯೂ ಮಾಡ್ತಾರೆ ಅಥವಾ ವಿಜಯಾನಂದ ಕಾಶಪ್ಪನವರಿಗೆ ಅವಕಾಶ ಸಿಗುತ್ತಾ? ನಾಟ್ ಪರ್ಟಿಕ್ಯುಲರ್ಲಿ ಅಬಕಾರಿ ಇಲಾಖೆ ಅಥವಾ ಈ ಬಾಗಲಕೋಟೆ ಕ್ಷೇತ್ರ ಅಂದಾಗ ತಿಮ್ಮಾಪುರ ಅವ್ರಿಗೆ ಸಿಗುತ್ತಾ, ವಿಜಯಾನಂದ ಕಾಶಪ್ಪನವ್ರಿಗೆ ಸಿಗುತ್ತಾ ಅನ್ನುವಂಥ ಕುತೂಹಲ. ಏನು ಬೆಳಗಾವಿ ವಿಚಾರಕ್ಕೆ ಬರೋದಾದರೆ ಬೆಳಗಾವಿಯಲ್ಲಿ ಯಾರಿಗೆ ಅವಕಾಶ ಸಿಗಬಹುದು ಅಂತ ಮಹಂತೇಶ್ ಕೌಜಲಗಿ, ಲಕ್ಷ್ಮಣ್ ಸವದಿ ಅವರ ವಿಚಾರಕ್ಕೆ ಬರೋದಾದರೆ ಡಿ ಕೆ ಶಿವಕುಮಾರ್ ಅವರು ಮಾತು ಕೊಟ್ಬಿಟ್ಟಿದ್ದಾರೆ. ಯಾಕೆಂದರೆ BJPಯಿಂದ ಲಕ್ಷ್ಮಣ್ ಸವದಿ ಬಂದಿದ್ದು, ಮಂತ್ರಿಗಿರಿ ಏನು ಲಭ್ಯ ಆಗಿಲ್ಲ. ಕೊಟ್ಟಿರುವಂಥ ಮಾತನ್ನು ಉಳಿಸ್ಕೊಳ್ಳೋದಕ್ಕೆ ಇದು ಸಕಾಲ. ಆ ನಿಟ್ಟಿನಲ್ಲಿ ಲಕ್ಷ್ಮಣ್ ಸವದಿ ಅವರಿಗೆ ಅವಕಾಶ ಸಿಗುತ್ತಾ? ಮಹಂತೇಶ್ ಕೌಜಲಗಿ ಅವರ ಹೆಸರು ಸಂಭಾವ್ಯರ ಈ ಹಿಂದಿನ ಪಟ್ಟಿಯಲ್ಲಿ ಅಷ್ಟಾಗಿ ಬಂದಿಲ್ಲ ಆಗಿರುವುದರಿಂದಾಗಿ ಚಾನ್ಸಸ್ ಆರ್ ವೆರಿ ಲೆಸ್ ಅಂತಲೇ ಹೇಳ್ಬೋದು. ಅಶೋಕ್ ಪಟ್ಟಣ್ ಹೆಸರು ಕೂಡ ಕೇಳಿ ಬರ್ತಾ ಇದೆ ಬೆಳಗಾವಿ ವಿಚಾರಕ್ಕೆ ಬರೋದಾದರೆ. ಬಟ್ ಇಲ್ಲಿ ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರ್ತಾರೆ ಅನ್ನೋದು ಕುತೂಹಲವನ್ನು ಬೆಳಗಾವಿ ಕ್ಷೇತ್ರದ ವಿಚಾರದಲ್ಲಿ ಹೆಚ್ಚು ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಕಲಬುರಗಿಗೆ ಬರೋಣ. ಕಲಬುರಗಿಲಿ ಒಂದು ಸ್ವಲ್ಪ ಕ್ಯೂರಿಯಾಸಿಟಿ ಇದೆ. BR ಪಾಟೀಲ್ ನಿಷ್ಠಾವಂತರು, ಅಜಯ್ ಧರ್ಮಸಿಂಗ್ ಅವರ ಪುತ್ರ, ಸೇಮ್ ಟೈಮ್ ಹಿರಿಯ ಶಾಸಕರು, ಹಲವು ಬಾರಿ ಗೆದ್ದಿದ್ದಾರೆ, ಪಕ್ಷನಿಷ್ಠರು ಕೂಡ. ಸೊ ಹಾಗಾಗಿ ಕಲಬುರಗಿ ಕ್ಷೇತ್ರದಲ್ಲಿ ಯಾರನ್ನ, ಅಜಯ್ ಧರ್ಮಸಿಂಗ್ ಅವರ, BR ಪಾಟೀಲ್ ಅವರ ಕ್ಯೂರಿಯಾಸಿಟಿ ಡೆಫಿನೆಟ್ಲಿ ಇದ್ದೇ ಇದೆ. ವಿಜಯಪುರಕ್ಕೆ ಹೋಗೋಣ. ವಿಜಯಪುರದಲ್ಲಿ ಅಪ್ಪಾಜಿ ನಾಡಗೌಡರು, ಯಶವಂತ ರಾಯಗೌಡರು. ಅಪ್ಪಾಜಿ ನಾಡಗೌಡರ ಹೆಸರು ಹೆಚ್ಚಾಗಿ ಕೇಳಿ ಬರ್ತಾ ಇದೆ. ಯಶವಂತ ರಾಯಗೌಡರಿಗೆ ಅವಕಾಶ ಲಭ್ಯ ಆಗುತ್ತಾ ಕಾದು ನೋಡಬೇಕಾಗಿದೆ. ಸೊ ವಿಜಯಪುರ ಕ್ಷೇತ್ರದಲ್ಲಿ ಕೇಳಿ ಬರ್ತಿರುವಂಥ ಈ 2 ಹೆಸರುಗಳಲ್ಲಿ ಯಾರನ್ನ ಅಂತಿಮವಾಗಿ ಆಯ್ಕೆ ಮಾಡ್ತಾರೆ ಅನ್ನೋದು ಹೆಚ್ಚಿನ ಕುತೂಹಲ. ಬಳ್ಳಾರಿಗೆ ಹೋಗೋಣ. ಗವಿಯಪ್ಪ ಮತ್ತು ಭರತ್ ರೆಡ್ಡಿ ಸಂಭಾವ್ಯರ ಒಂದು 20-25 ಲಿಸ್ಟಲ್ಲಿ ಇವ್ರ ಹೆಸರೇನು ಇರಲಿಲ್ಲ. ಬಟ್ ಬಳ್ಳಾರಿ ಕ್ಷೇತ್ರ ವಿಜಯನಗರ ಅಂತ ತಗೊಂಡಾಗ ಈ ಹೆಸರಲ್ಲಿ ಪ್ರಮುಖವಾಗಿ ಕೇಳಿ ಬರ್ತಾ ಇದೆ. ಬಟ್ ಭರತ್ ರೆಡ್ಡಿ ಅಂದಾಗ ಲಾಸ್ಟ್ ನೀವು 3 ವರ್ಷದಲ್ಲಿ ನೋಡಿದಿರಿ, ಬಹಳಷ್ಟು ಸಮಸ್ಯೆಗಳಾಯಿತು. ಬಟ್ ಅದನ್ನು ಹೆಂಗೆ ತೊಗೊಳುತ್ತೆ ಕಾಂಗ್ರೆಸ್, ಹೈಕಮಾಂಡ್ ಹೆಂಗೆ ನೋಡುತ್ತೆ ಗೊತ್ತಿಲ್ಲ. ಗವಿಯಪ್ಪ ಹಿರಿಯರು, ಸೊ ಹೆಂಗೆ ನಿರ್ಧಾರವನ್ನು ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಈ ಬಳ್ಳಾರಿ ವಿಷಯದಲ್ಲಿ ಅನ್ನೋದು ಕ್ಯೂರಿಯಾಸಿಟಿಯನ್ನು ಹೆಚ್ಚು ಮಾಡಿದೆ. ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಹೋಗಬೇಕು. ಆರ್ತಿ ಕೃಷ್ಣ ಮತ್ತು ನಯನಾ ಮೋಟಮ್ಮ ಅವ್ರಿಗೆ ಅವ್ರದ್ದೇ ಆದಂತಹ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇದೆ. ಕಾಂಗ್ರೆಸ್ನ ಕಟ್ಟಾಳು ರೀತಿ ಅವ್ರ ತಾಯಿ ಎಲ್ಲ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ವೆರಿ ಆ್ಯಕ್ಟಿವ್ ಲೇಡಿ. ಬಟ್ ಆರ್ತಿ ಕೃಷ್ಣ ಅವ್ರ ಹೆಸರು ಕೂಡ ಈ ದಿನಗಳಲ್ಲಿ ಸ್ವಲ್ಪ ಹೆಚ್ಚಾಗಿ ಕೇಳಿ ಬರ್ತಾ ಇದೆ. ಚಿಕ್ಕಮಗಳೂರು ಕ್ಷೇತ್ರದಿಂದ ನಾವು ನೋಡ್ತಾ ಹೋಗೋದಾದರೆ MLC ಆಗಿ ಕಾರ್ಯನಿರ್ವಹಿಸಿದ್ದಾರೆ. ಅವರ ಮಾತುಗಾರಿಕೆ ಚೆನ್ನಾಗಿದೆ, ಸಮನ್ವಯತೆ ಚೆನ್ನಾಗಿದೆ. ಕ್ಯೂರಿಯಾಸಿಟಿಯನ್ನು ಈ ಚಿಕ್ಕಮಗಳೂರು ಕ್ಷೇತ್ರ ಹೆಚ್ಚು ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ದಾವಣಗೆರೆಯಲ್ಲಿ ನೋಡಿ, SS ಮಲ್ಲಿಕಾರ್ಜುನ್ ಅವರು ಸಚಿವರಾಗಿ 3 ವರ್ಷಗಳ ಕಾಲ ಕಾರ್ಯನಿರ್ವಹಿಸಿದ ಅನುಭವ ಇದೆ. ಬಸವರಾಜ್ ಶಿವಗಂಗಾ ಇವ್ರ ಹೆಸರು ಸ್ವಲ್ಪ ಹೆಚ್ಚಾಗಿ ಕೇಳಿ ಬರ್ತಾ ಇದೆ. ದಾವಣಗೆರೆ ಕ್ಷೇತ್ರ ಅಂದಾಗ ಅಲ್ಲಿದೆ ಆದಂಥ ಹಿಡಿತವನ್ನು ಪಡ್ಕೊಂಡಿರುವಂಥ ವ್ಯಕ್ತಿ SS ಮಲ್ಲಿಕಾರ್ಜುನ್ ಅವರು. ನಾಟ್ ಓನ್ಲಿ SS ಮಲ್ಲಿಕಾರ್ಜುನ್, ಅವರ ಸಂಪೂರ್ಣ ಕುಟುಂಬ. ಈಗ ಒಬ್ಬರು MP, 2 ಶಾಸಕರು, ಮಿನಿಸ್ಟ್ರಾಗೂ ಕೂಡ SS ಮಲ್ಲಿಕಾರ್ಜುನ್ ಅವರು ಕೆಲಸ ಮಾಡಿದರು.
ಈಗ ಈ ಸಂಪುಟದಲ್ಲಿ ಕಂಟಿನ್ಯೂಸ್ ಚಾನ್ಸಸ್ ಏನಾದರೂ ಇದೆಯಾ ಗೊತ್ತಿಲ್ಲ. ಇನ್ನು ಬಸವರಾಜ್ ಶಿವಗಂಗಾ ಅಂದಾಗ ನೀವು ನೋಡ್ತಾ ಇದ್ದೀರಿ, ಯೂತ್ ಐಕಾನ್ ಥರ ಕಾಣಿಸ್ತಾರೆ, ಸ್ಪಾರ್ಕ್ ಇದೆ, ಸ್ಪೀಡ್ ಇದೆ. ಡಿ ಕೆ ಶಿವಕುಮಾರ್ ಅವರ ಕೃಪಾ ಕಟಾಕ್ಷದಲ್ಲಿ ಏನಾದರೂ ಅವಕಾಶ ಸಿಗ್ಬೋದಾ ಕಾದು ನೋಡಬೇಕಾಗಿದೆ. ಧಾರವಾಡ ಪ್ರಸಾದ್ ಅಬ್ಬಯ್ಯ ಅವರ ಹೆಸರು ಹೆಚ್ಚು ಕೇಳಿ ಬರ್ತಾ ಇದೆ. ಸಂತೋಷ್ ಲಾಡ್ ಅವರ ಖ್ಯಾತಿ, ಯೋಚನೆಗಳು ಸಕಾರಾತ್ಮಕವಾಗಿದ್ದಾವೆ, ಜನರಿಗೆ ಪೂರಕವಾಗಿದ್ದಾವೆ. ಕಾರ್ಮಿಕ ಇಲಾಖೆಯಲ್ಲಿ ಬಹಳಷ್ಟು ಕೆಲಸ ಮಾಡಿದ್ದಾರೆ. ವಿಶೇಷವಾಗಿ ಉದ್ಯೋಗಿಗಳ ಸಂಬಳ ಇರ್ಬೋದು, ಗಿಗ್ ಕಾರ್ಮಿಕರ ಬದುಕಿರಬಹುದು. ವಿಶೇಷವಾಗಿ ಗಿಗ್ ಕಾರ್ಮಿಕರ ಬಗ್ಗೆ ಹೇಳಬೇಕು ಅನ್ನೋದಾದರೆ ಅವರಿಗೆ ಪಿ ಎಫ್ ಇರ್ಬೋದು, ESI ಇರ್ಬೋದು, ದಿಕ್ಕೇ ಇರಲಿಲ್ಲ. ಬಟ್ ಅಂಥ ವಿಷಯದಲ್ಲಿ ಒಂದು ಕಾರ್ಮಿಕ ಇಲಾಖೆಯ ಜವಾಬ್ದಾರಿನ ತಗೊಂಡಾಗ ಸಮರ್ಥವಾಗಿ ನಿಭಾಯಿಸಿದ್ದಾರೆ. ಸೊ ಹಾಗಾಗಿ ಸಂತೋಷ್ ಲಾಡ್ ಅವ್ರನ್ನ ಕಂಟಿನ್ಯೂ ಮಾಡ್ತಾರಾ, ಪ್ರಸಾದ್ ಅಬ್ಬಯ್ಯ ಅವ್ರಿಗೆ ಧಾರವಾಡ ಕ್ಷೇತ್ರದಿಂದ ಅವಕಾಶ ಸಿಗ್ಬೋದಾ ಕಾದು ನೋಡಬೇಕಾಗಿದೆ. ಗದಗ ಎಚ್ ಕೆ ಪಾಟೀಲ್ ಅವರು, GS ಪಾಟೀಲ್ ಅವರು. ಎಚ್ ಕೆ ಪಾಟೀಲ್ ಅವರು ಹಿರಿಯರು, ಕಾನೂನು ಸಂಸದೀಯ ಸಚಿವರಾಗಿ ಕೆಲಸ ನಿರ್ವಹಿಸಿದವರು, ಪ್ಲಸ್ಸು ಮೈನಸ್ಸು ಸಂವಿಧಾನ ಅರ್ದು ಕುಡಿದಿದ್ದಾರೆ. ಹಿರಿಯರ ಮಾರ್ಗದರ್ಶನ ಅನ್ನೋದು ಬೇಕು. ಆ ನಿಟ್ಟಿನಲ್ಲಿ ಅವರ ಕಂಟಿನ್ಯೂಟಿ ಏನಾದರೂ ಆಗುತ್ತಾ, ಅಥವಾ GS ಪಾಟೀಲ್ ಅವರಿಗೆ ಗದಗ ಕ್ಷೇತ್ರದಿಂದ ಕೇಳಿ ಬರ್ತಿರುವ ಹೆಸರು ಆಗಿರೋದ್ರಿಂದಾಗಿ, ಯಾಕೆಂದರೆ ಅವರು ಕೂಡ ಹಿರಿಯರೇ ಇದ್ದಾರೆ. ಸೊ ಅವಕಾಶ ಏನಾದರೂ ಲಭ್ಯ ಆಗ್ಬೋದಾ ಕಾದು ನೋಡಬೇಕಾಗಿದೆ. ಹಾವೇರಿಗೆ ಹೋಗೋಣ. ರುದ್ರಪ್ಪ ಲಮಾಣಿ ಹಿರಿಯರು, ಶ್ರೀನಿವಾಸ್ ಮಾನೆ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಯೂತ್ ಐಕಾನ್ ಥರ ಕಾಣ್ತಾರೆ ಶ್ರೀನಿವಾಸ್ ಮಾನೆ ಅವರು. ಸಲೀಂ ಅಹಮ್ಮದ್ ದಾವಣಗೆರೆ ವಿಶೇಷವಾಗಿ ಉಪಚುನಾವಣೆಯಲ್ಲಿ ತಮ್ಮದೇ ಆದಂಥ ಪ್ರಯತ್ನವನ್ನು ಮಾಡಿದ್ರು. ಅಲ್ಪಸಂಖ್ಯಾತರ ಕೆಲವೊಂದು ಡಿಸ್ಪ್ಯೂಟ್ಗಳಲ್ಲಿ ಮಧ್ಯಸ್ಥಿಕೆ ವಹಿಸಿ ಎಲ್ಲರನ್ನೂ ಕೂಡ ಸಮಾನವಾಗಿ ಕಾಣಬೇಕು ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ಕೊಟ್ಟು ಒಂದಷ್ಟು ಪಾಸಿಟಿವ್ ಇನ್ಪುಟ್ಸನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ರುದ್ರಪ್ಪ ಲಮಾಣಿ, ಶ್ರೀನಿವಾಸ್ ಮಾನೆ, ಸಲೀಂ ಅಹಮ್ಮದ್ ಅಂದಾಗ ಸ್ವಲ್ಪ ಕನ್ಫ್ಯೂಷನೇ ಇದೆ. ಕೋಲಾರ ನಾರಾಯಣ ಸ್ವಾಮಿ ಮತ್ತು ನಂಜೇಗೌಡರು ಇವರ ಎರಡೂ ಹೆಸರು ಕೇಳಿ ಬರ್ತಾ ಇದೆ. ಅಂದರೆ ಆ ಕ್ಷೇತ್ರದಿಂದ. ಬಟ್ ಅಂತಿಮ ಪಟ್ಟಿ ಅಂದಾಗ ನಾರಾಯಣ ಸ್ವಾಮಿ ಅವ್ರ ಹೆಸರು ಕೇಳಿ ಬಂದಿತ್ತು ಹೆಚ್ಚಾಗಿ. ಸೊ ಕೋಲಾರ ಕ್ಷೇತ್ರದಿಂದ ಇನ್ನೂ ಒಂದಷ್ಟು ಕುತೂಹಲ ಇದೆ. ಕೊಪ್ಪಳಕ್ಕೆ ಹೋಗೋಣ. ಕೊಪ್ಪಳದಲ್ಲಿ ನೋಡಿ, ಬಸವರಾಜ ರಾಯರೆಡ್ಡಿಯವರು ಹಿರಿಯರು, ಆರ್ಥಿಕ ಸಲಹೆಗಾರರಾಗಿ ಕೆಲಸ ನಿರ್ವಹಿಸಿದ್ದಾರೆ, ತಮ್ಮದೇ ಆದಂಥ ಛಾಪು ಮೂಡಿಸಿದ್ದಾರೆ. ಸಚಿವರಾಗಿ ಬಹಳಷ್ಟು ಕೆಲಸ ಮಾಡಿದವರು. ಕಳೆದ ಸತಿ ನೀವು ಸಿದ್ದರಾಮಯ್ಯನವರ ಆರ್ಥಿಕ ಸಲಹೆಗಾರಕ್ಕೆ ಕೆಲಸ ಮಾಡಿದ್ರು. ಆ ಕೊಪ್ಪಳದಿಂದ ಬಸವರಾಜ ರಾಯರೆಡ್ಡಿ ಅವರನ್ನೇನಾದರೂ ಆಯ್ಕೆ ಮಾಡುವಂಥ ಸಾಧ್ಯತೆ. ಜೀ ಕನ್ನಡ ನ್ಯೂಸ್ ಜೊತೆಗೆ ಹಿಂದೊಂದು ಸತಿ ಮಾತಾಡೋ ಸಂದರ್ಭದಲ್ಲಿ ನನ್ನ ಕನ್ಸಿಡರ್ ಮಾಡ್ತಾರೆ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದರು ಸಚಿವ ಸ್ಥಾನ ಅಂದಾಗ. ಬಟ್ ಇನ್ನು ಶಿವರಾಜ್ ತಂಗಡಗಿಯವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಈಗ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ತೊಗೊಂಡಾಗ ತಂಗಡಗಿಯವರು ಕೆಲಸ ಮಾಡಿದ್ದಾರೆ. ಸೊ ಹಾಗಾಗಿ ಈ ಎರಡು ಆಯ್ಕೆಯಲ್ಲಿ ಕೊಪ್ಪಳ ಕ್ಷೇತ್ರದಿಂದ ಯಾರಪ್ಪ ಅನ್ನೋ ಕುತೂಹಲ ಇದೆ. ರಾಯಚೂರು ಹಂಪನಗೌಡ ಬಾದರ್ಲಿ ಅವರ ಹೆಸರು ಸಿಕ್ಕಾಪಟ್ಟೆ ಕೇಳಿ ಬರ್ತಾ ಇದೆ. ಅವಕಾಶ ಸಿಗಬೇಕು, ಹಿರಿಯರು ಅನ್ನೋ ಕ್ರೈಟೀರಿಯಾ ಇದೆ. ಅವಕಾಶ ಸಿಕ್ಕರೆ ನಮ್ಮ ಸಮುದಾಯಕ್ಕೆ ಸೂಕ್ತ ಅನ್ನುವಂಥ ಅಭಿಪ್ರಾಯವನ್ನು ಬಹಳಷ್ಟು ಬಾರಿ ಹೇಳಿಕೊಂಡಿದ್ದಾರೆ. ಬಟ್ ವಸಂತಕುಮಾರ್ ರಾಯಚೂರು ಕ್ಷೇತ್ರದಿಂದ ಕ್ಯೂರಿಯಾಸಿಟಿ ಇದೆ. ಬಟ್ ಹಂಪನಗೌಡ ಬಾದರ್ಲಿ ಅವರ ಹೆಸರು ಹೆಚ್ಚು ಓಡ್ತಾ ಇದೆ. ರಾಮನಗರ ಏಕೈಕ ಹೆಸರು ಮಾಗಡಿ ಬಾಲಕೃಷ್ಣ ಅವರದ್ದು. ಅವಕಾಶಗಳು ಬಹಳಷ್ಟಿದ್ದಾವೆ. ಶಿವಮೊಗ್ಗ ಮಧು ಬಂಗಾರಪ್ಪನವರು, ಬೇಳೂರು ಗೋಪಾಲಕೃಷ್ಣ ಅವರು, ಸಂಗಮೇಶ್ ಅವರು. ಮಧು ಬಂಗಾರಪ್ಪ ಅವ್ರ ವಿಷಯಕ್ಕೆ ಬರೋದಾದರೆ ಆರಂಭದಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಪ್ಲಸ್ಸು ಮೈನಸ್ಸನ್ನು ಬಹಳಷ್ಟು ರಾಜ್ಯದ ಜನ ನೋಡ್ಬಿಟ್ಟಿದ್ದಾರೆ. ಒಂದು ರಿಸಲ್ಟ್ಸ್ ಒಂದು ಅಲ್ಟಿಮೇಟಾಗಿ ಬಂತು ಅನ್ನೋದು ಬಿಡುತ್ತೆ, ಅವರ ಸಾಧನೆ ಏನು ಅನ್ನೋ ಮಾರ್ಕ್ಸ್ ಕಾರ್ಡನ್ನು ಇಟ್ಕೊಂಡ್ರು ಯೋಚನೆ ಮಾಡಬೇಕಾಗತ್ತೆ ಕಾಂಗ್ರೆಸ್ ಹೈಕಮಾಂಡ್. ಬೇಳೂರು ಗೋಪಾಲಕೃಷ್ಣ ಅವರು ನಿರೀಕ್ಷೆ ಇಟ್ಕೊಂಡಿದ್ದಾರೆ, ಬಹಿರಂಗವಾಗಿ ಬಹಳಷ್ಟು ಸಲ ಹೇಳಿದ್ದಾರೆ. ನೋಡಿ, ನಾವು ಎಷ್ಟು ಸಲ ಶಾಸಕರಾಗಿದ್ದೀವಿ ಲೆಕ್ಕಕ್ಕೆ ಇಲ್ಲ ಅನ್ನೋ ವಿಚಾರವನ್ನು ಹೇಳಿದರು. ಜೀ ಕನ್ನಡ ನ್ಯೂಸ್ ಜೊತೆಗೆ ಮಾತಾಡೋ ಸಂದರ್ಭದಲ್ಲೂ ಕೂಡ ಬಹಳಷ್ಟು ಹೇಳಿದ್ದಾರೆ. ನಾನು ಓಪನಾಗೆ ಹೇಳಿದ್ದೀನಿ, ನಮ್ಮ ವರಿಷ್ಠರಿಗೆ ತಿಳಿಸೋದನ್ನು ತಿಳಿಸಿದ್ದೀನಿ ಅಂತ. ಸಂಗಮೇಶ್ ಅವರು ಕ್ಯೂರಿಯಾಸಿಟಿ ಇದೆ, ಚಾನ್ಸಸ್ ಶಿವಮೊಗ್ಗದಿಂದ ಏನಾದರೂ ಲಭ್ಯ ಆಗಬಹುದಾ ಅಂತ ಹೇಳಿ. ತುಮಕೂರು ಗುಬ್ಬಿ ಶ್ರೀನಿವಾಸ್ ಅವರು, ಕೆ ಷಡಕ್ಷರಿಯವರು ಹೆಸರು ಕೇಳಿ ಬರ್ತಾ ಇದೆ. ಬಟ್ ಗುಬ್ಬಿ ಶ್ರೀನಿವಾಸ್ ಅವರ ಹೆಸರು ಕೂಡ ಓಡ್ ಬರ್ತಾ ಇದೆ, ಏಕೆಂದರೆ ಸಚಿವ ಸ್ಥಾನ ಅಲ್ವಾ. ಸೊ ಹಾಗಾಗಿ ಒಂದಷ್ಟು ಕ್ಯೂರಿಯಾಸಿಟಿ ಡೆಫಿನೆಟ್ಲಿ ಇದ್ದೇ ಇದೆ ತುಮಕೂರು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ. ತುಮಕೂರು ಕ್ಷೇತ್ರ ಕನ್ಸಿಡರ್ ಮಾಡ್ತಾರೆ ಸಚಿವ ಸ್ಥಾನಕ್ಕೆ ಅನ್ನೋದು ಕೂಡ ಪ್ರಶ್ನೆಯೇ. ಮಂಡ್ಯ ಚಲುವರಾಯಸ್ವಾಮಿಯವರು, ಮತ್ತೊಂದು ಕಡೆ ನರೇಂದ್ರ ಸ್ವಾಮಿಯವರು. ಚಲುವರಾಯಸ್ವಾಮಿಯವರು ವಿಷಯಕ್ಕೆ ಬರುವುದಾದರೆ ಕೃಷಿ ಇಲಾಖೆಯಲ್ಲಿ ಕೆಲಸ ಮಾಡಿದಂಥ ಅನುಭವ. ರಸಗೊಬ್ಬರ, ಬಿತ್ತನೆ ಬೀಜ ಅಂದಾಗ ಒಂದಷ್ಟು ಕಾಂಟ್ರವರ್ಸಿ ಆಗಿದ್ದರೂ ಕೂಡ ಸೆಂಟ್ರಲ್ ಗೌರ್ಮೆಂಟಿಂದ ಒಂದಷ್ಟು ಬಹುಮಾನಗಳನ್ನು ತಗೊಂಡಿದ್ದಾರೆ.
ಕೃಷಿ ಇಲಾಖೆಗೆ ಚೆಲುವರಾಯಸ್ವಾಮಿಯವರು. ಸೊ ಅದು ಕಂಟಿನ್ಯೂ ಆಗುತ್ತಾ? ನರೇಂದ್ರ ಸ್ವಾಮಿ ಅವರಿಗೆ ಮಂಡ್ಯದಿಂದ ಏನಾದರೂ ಅವಕಾಶ ಸಿಗುತ್ತಾ? ಕ್ಷೇತ್ರದಿಂದ ಕಾದು ನೋಡಬೇಕಾಗಿದೆ ಸಚಿವ ಸ್ಥಾನಕ್ಕೆ. ಮೈಸೂರು ತನ್ವೀರ್ ಸೇಠ್, ಮಹದೇವಪ್ಪನವರು ಹಿರಿಯರು ಇದ್ದಾರೆ, ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸ್ಕೊಂಡವರು. ಸಮುದಾಯಗಳ ವಿಚಾರಕ್ಕೆ ಬರೋದಾದರೆ ಅವರ ಕೊಡುಗೆ ಅಪಾರ. ಈ 3 ವರ್ಷ ಅಂತ ಹೇಳಲ್ಲ, ಹಿಂದಿನಿಂದ ನೋಡೋದಾದರೆ ಎಚ್ ಸಿ ಮಹದೇವಪ್ಪನವರ ಕಾರ್ಯ ಅಪಾರ ಅಂತಲೇ ಹೇಳ್ಬೋದು. ಬಟ್ ಯಾರಿಗೆ ಆಯ್ಕೆ ಮಾಡುತ್ತೆ ಹೈಕಮಾಂಡ್ ಖಂಡಿತ ಕುತೂಹಲ ಇದೆ. ಕೊಡಗು ಒಂದೇ ಹೆಸರು ಕೇಳಿ ಬರ್ತಾ ಇರೋದು, ಪುಟ್ಟರಂಗ ಶೆಟ್ಟಿ. ಕೊಡಗನ್ನ ಕನ್ಸಿಡರ್ ಮಾಡ್ತಾರಾ? ಕೊಡಗಿನ ಒಬ್ಬರಿಗೆ ಸಚಿವ ಸ್ಥಾನ ಕೊಡಬೇಕು, ಕಾದು ನೋಡಬೇಕಾಗಿದೆ. ಏನೋ ಬೆಂಗಳೂರಲ್ಲಿ ಎಂ ಕೃಷ್ಣಪ್ಪ ಅವ್ರ ಹೆಸರಿದೆ, ರಿಜ್ವಾನ್ ಅವ್ರ ಹೆಸರಿದೆ, ಜಮೀರ್ ಅವ್ರ ಹೆಸರಿದೆ. ರಿಜ್ವಾನ್ ಅವರು ರಾಹುಲ್ ಗಾಂಧಿ ಅವ್ರಿಗೆ ಬಹಳ ಆಪ್ತರು, ಅಂದರೆ ಅವ್ರ ಹತ್ತಿರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಯೂತ್ ಐಕಾನು, ಯೂತ್ಸಿಗೆ ಜಾಸ್ತಿ ಡಿ ಕೆ ಶಿವಕುಮಾರ್ ಅವರು, ರಾಹುಲ್ ಗಾಂಧಿ ಅವರು ಮಣೆ ಹಾಕ್ತಾರೆ. ಬಟ್ ಜಮೀರ್ ಅಹಮದ್ ಅಂದಾಗ ನೀವು ಗೊತ್ತಿದೆ, ಬಹಳಷ್ಟು ಕೆಲಸ ಮಾಡಿದ್ದಾರೆ, ಅಲ್ಪಸಂಖ್ಯಾತರ ನಾಯಕರಾಗಿದ್ದಾರೆ. ಹೀಗೆ ಹಲವಾರು ಕ್ರೈಟೀರಿಯಾಗಳಿರೋದ್ರಿಂದಾಗಿ ರಿಜ್ವಾನ್ ಜಮೀರ್ ಅವರಲ್ಲೇ ಆಯ್ಕೆ ಮಾಡ್ಕೊಳ್ಳೋ ಚಾನ್ಸಸ್ಸೇ ಜಾಸ್ತಿ ಅಂತ ಹೇಳಲಾಗ್ತಾ ಇದೆ.